ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ವಿಡಿಯೋದಲ್ಲಿ ನಾನು ನಿಮಗೊಂದು ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಎಲ್ಲರಿಗೂ ಕೂಡ ಇಷ್ಟ ಆಗುವಂತಹ ಒಂದು ರೆಸಿಪಿ. ಅದ್ರ ಜೊತೆಗೆ ಹಾಗೆ ವಿಡಿಯೋನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಶುಕ್ರವಾರ ಪೂಜೆ ಎಲ್ಲ ಆಯಿತು, ಈವ್ನಿಂಗ್ ಕೂಡ ಆಗಿದೆ. ಸೊ ಹಾಗೆ ಒಂದು ಸಿಂಪಲ್ ಆಗಿ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆಗೆ ನೀವೆಲ್ಲರ ಜೊತೆಗೆ ಒಂದು ಸಣ್ಣ ವಿಚಾರನ ಮಾತಾಡಬೇಕಿತ್ತು. ಏನಪ್ಪ ಅಂತ ಅಂದರೆ, ನನ್ನ ಒಂದು ಗ್ರೀನ್ ಮಾಸ್ಕ್ ಸ್ಟಿಕ್ದು ಒಂದು ರಿವ್ಯೂದು ಒಂದು ವಿಡಿಯೋ ಮಾಡಿದ್ದೆ. ಸೊ ಅದಕ್ಕೆ ನನಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಅಂತೂ ಸಿಕ್ಕಿತ್ತು. ಹಾಗೆ ಒಳ್ಳೆ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ. ನನಗೆ ತುಂಬಾ ಇಷ್ಟ ಆಯಿತು ಆ ವಿಡಿಯೋನ ನೀವು ಇಷ್ಟು ಚೆನ್ನಾಗಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಹಾಗೆ ಅದರಲ್ಲಿ ನನಗೆ ಕೆಲವೊಂದು ಕಮೆಂಟ್ಸ್ ಬರುತ್ತೆ, ಬಟ್ ಅದು ಆಲ್ರೆಡಿ 2, 3, 4 ಎಷ್ಟೊಂದು ಕಮೆಂಟ್ಸ್ ಬಂದಿದೆ ಅಂತ. ಅಂದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅವ್ರು ವಿಡಿಯೋ ನೋಡೋಲ್ಲ. ವಿಡಿಯೋ ನೋಡೋದಲ್ಲೇ ನನ್ನ ವಿಡಿಯೋ ಒಂದು ತಮ್ಲೈನ್ ಅಥವಾ ಟೈಟಲನ್ನು ನೋಡಿಬಿಡ್ತಾರೆ. ಸೊ ಹಾಗೆ ಡೈರೆಕ್ಟ್ ಕಮೆಂಟ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಅಲ್ಲಿ ಕೊಟ್ಟಿರೋ ಮೆಸೇಜೇ ಬೇರೆ, ಬಟ್ ಇವ್ರು ನನಗೆ ಕಮೆಂಟ್ ಮಾಡ್ತಿರೋ ಮೆಸೇಜೇ ಬೇರೆ. ನಿನ್ನೆ ಒಂದು ಕಮೆಂಟ್ ತುಂಬಾ ಬೇಜಾರಾಯಿತು, ಅದಕ್ಕೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಯಾರ್ದಾದ್ರೂ ಒಬ್ಬರಿಗೆ ಕಮೆಂಟ್ ಪಾಸ್ ಮಾಡ್ತೀನಿ ಅಂತ ಅಂದರೆ ದಯವಿಟ್ಟು ವಿಚಾರನ ತಿಳ್ಕೊಳ್ಳಿ. ತಿಳಿದಲ್ಲೇ ಹೇಗೆ ನೀವು ಒಂದು ವ್ಯಕ್ತಿನ ನೀವೇ ಜಡ್ಜ್ ಮಾಡಿ ಒಂದು ಕಮೆಂಟನ್ನು ಕೊಡ್ತೀರಾ ನನಗೆ ಗೊತ್ತಿಲ್ಲ. ಅವ್ರು ಏನಂತ ಹೇಳಿದ್ರು, ಡೋಂಟ್ ಮೇಕ್ ಮೀ ಫುಲ್ ಇಡಿಯಟ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿದ್ದು. ತುಂಬ ಬೇಜಾರಾಯಿತು, ಇಡಿಯಟ್ ಅಂತ ಅಂದ್ಬಿಟ್ರಾ ಅಂತ. ಸೊ ಬಟ್ ನೋ ಪ್ರಾಬ್ಲಮ್, ಅವ್ರಿಗೆ ವಿಚಾರ ಗೊತ್ತಿಲ್ಲದೆ ಮಾಡಿರೋದು. ಗೊತ್ತಿದ್ದು ಮಾಡಿದರೆ ನನಗೂ ಕೂಡ ಬೇಜಾರಾಗ್ತಾಯಿತ್ತು. ಬಟ್ ಅವ್ರು ನನಗೆ ವಿಡಿಯೋ ನೋಡಿಲ್ಲ ಅಂತ ಆಮೇಲೆ ಗೊತ್ತಾಯಿತು. ಅವರೇ ಡಿಲೀಟ್ ಮಾಡಿದ್ರು ಕಮೆಂಟ್ನ. ಈ ರೀತಿ ಆಗ್ತಾಯಿದೆ. ಬಟ್ ನಾನು ಯಾವತ್ತೂ ಕಮೆಂಟ್ಗೆ, ಬ್ಯಾಡ್ ಕಮೆಂಟ್ಸ್ಗಾಗಲಿ ಈ ಥರ ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ. ಬಟ್ ಇದು ಬ್ಯಾಡ್ ಕಮೆಂಟ್ಸ್ ಅಲ್ಲ, ನೀವು ವಿಡಿಯೋದೇ ನೋಡಿದ್ರೆ ಹೆಂಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇರೋದು. ಪ್ಲೀಸ್ ಒಂದ್ಸರಿ ವಿಡಿಯೋನ ನೋಡಿ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್, ನಾನು ನಿಮ್ಮನ್ನು ಫೂಲ್ ಮಾಡ್ತಾ ಇಲ್ಲ. ನೀವು ಫೂಲ್ ಆಗಬೇಡಿ, ಈ ಥರ ಪ್ರಾಡಕ್ಟ್ಸಿಂದ ನೀವು ಫೂಲ್ ಆಗಬೇಡಿ. ಅದರಿಂದ ಏನು ಅವ್ರು ಹೇಳಿರೋ ರೀತಿಯಲ್ಲಿ ಏನೂ ನಮಗೆ ಉಪಯೋಗ ಇಲ್ಲ ಅಂತ ನಾನು ನಿಮಗೆ ಹೇಳಿದಾಗ ನನಗೆ 500 ರೂಪಾಯಿ ಲಾಸ್ ಕೂಡ ಆಯಿತು. ಅದು ಒಮ್ಮೆ ನಾನು ಹಚ್ಚಿರೋದಷ್ಟೇ, ಅದು ಇನ್ನೂ ಅಲ್ಲೇ ಮನೆಯಲ್ಲೇ ಇದೆ. ನಾನು ತೋರಿಸ್ತೀನಿ ಬೇಕು ಅಂತಂದರೆ, ಯೂಸ್ ಮಾಡಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ತುಂಬಾ ಇದು ಮಾಡಿದರು. ಚೈನಾ ಪ್ರಾಡಕ್ಟ್ ರಿಸ್ಕ್ ತೊಗೋಬೇಡ, ಮುಖಕ್ಕೆ ಹಚ್ಕೊಳ್ಳೋದು, ಮೆಹಂದಿ ಎಲ್ಲ ಅದೆಲ್ಲ ಫೋಟೋಸ್ ಕಳಿಸಿದ್ರು. ನೋಡು, ಅದು ಚೈನಾಯಿಂದ ಬಂದು ಮೆಹಂದಿ ಹಚ್ಕೊಂಡು ಕೈಯೆಲ್ಲ ಸುಟ್ಟೋಗಿದೆ, ನೀನೇನೇನೋ ಟ್ರೈ ಮಾಡಬೇಡ ಯೂಟ್ಯೂಬ್ಗೋಸ್ಕರ ಅಂತ ಎಲ್ಲ ಹೇಳಿದರು. ಬಟ್ ನಾನು ಆದ್ರೂ ಅದನ್ನು ಮಾಡಿದ್ದೆ. ಐ ಡೋಂಟ್ ನೋ, ನನಗೆ ನಿಜ ಗೊತ್ತಿಲ್ಲ ಅವ್ರು ಯಾಕೆ ನನಗೆ ಈ ಥರ ಕಮೆಂಟ್ ಮಾಡಿದ್ರು ಅಂತ. ಪ್ಲೀಸ್ ಒಮ್ಮೆ ವಿಡಿಯೋನ ನೋಡಿ. ನಾನು ಒಳ್ಳೆ ಯೂಸ್ಫುಲ್ ಕಂಟೆಂಟನ್ನೇ ಕೊಟ್ಟಿದ್ದೀನಿ. ಒಬ್ರಿಗೆ ಒಳ್ಳೇದಾಗುತ್ತೆ ಅಂತಲೇ ಆ ಒಂದು ವಿಡಿಯೋನ ನಾನು ಮಾಡಿದ್ದು. ನನಗೂ ಕೂಡ ಭಯ ಇತ್ತು ಅದನ್ನು ನನ್ನ ಫೇಸ್ಗೆ ಅಪ್ಲೈ ಮಾಡೋಕ್ಕೂ. ಸೊ ಓಕೆ, ಇಟ್ಸ್ ಓಕೆ. ಅದು ನನಗೆ ಹೇಳಬೇಕಿತ್ತು. ಯಾಕೆ ಅಂತಂದರೆ, ಪ್ಲೀಸ್ ಒಂದು ವಿಡಿಯೋನ ನೀವು ಬರೀ ಅದನ್ನ ಹೆಸರು ನೋಡೇ ಹೆಂಗೆ ಡಿಸೈಡ್ ಮಾಡ್ತೀರಾ? ಒಳಗಡೆ ವಿಡಿಯೋ ನೋಡಿ, ಅವ್ರು ಮಾಡಿರೋ ವಿಚಾರ ನೋಡಿ. ನನ್ನ ಕಡೆಯಿಂದ ಏನಾದರೂ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಹೋಗಿದ್ರೆ ದಯವಿಟ್ಟು ನನಗೆ ತಿಳಿಸಿ, ನನ್ನ ಕಮೆಂಟಲ್ಲಿ ಹಾಕಿ. ನಿಮ್ಗೆ ಇಷ್ಟ ಹೆಂಗೆ ಹೇಳಬೇಕು ಅನ್ಸುತ್ತೆ ಹಾಗೆ ಹೇಳಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ, ನನ್ನ ಕಡೆಯಿಂದ ರಾಂಗ್ ಇನ್ಫಾರ್ಮೇಷನ್ ನಿಮಗೆ ತಲುಪಿದರೆ ಖಂಡಿತ ನಾನು ರೆಡಿ. ನೀವೇನು ಕಮೆಂಟ್ ಮಾಡ್ತಿರಲ್ಲ ಅದಕ್ಕೆ ಆನ್ಸರ್ ಮಾಡೋದಕ್ಕೆ. ನಾನು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ನಿಮ್ಮನ್ನು ಫೂಲ್ ಮಾಡ್ತಾಯಿಲ್ಲ. ಐ ಆಮ್ ನಾಟ್ ಇಡಿಯಟ್. ನೀವು ಇಡಿಯಟ್ ಆಗಬಾರ್ದು ಅಂತ ನಾನು ನಿಮಗೆ ಒಂದು ವಿಚಾರನ ಶೇರ್ ಮಾಡಿದ್ದಷ್ಟೇ. ಸೊ ಇಟ್ಸ್ ಓಕೆ, ಅದನ್ನು ಅಲ್ಲೇ ಬಿಟ್ಬಿಡೋಣ. ಹಾಗೆ ಇನ್ನೊಂದು ನಿಮಗೆ ಕೇಳಬೇಕಿತ್ತು. ಸೊ ನನ್ನ ಒಂದು ಹೊಸ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನೇ ಹೇರ್ ಕಟ್ ಮಾಡ್ಕೊಂಡಿದ್ದೀನಿ, ಈ ಲೆಂತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸ್ಟೆಪ್ ಕಟ್ ಅಂತಾರಲ್ಲ, ಸೊ ಆ ರೀತಿ ನಾನು ಮೊನ್ನೆ ಏನೋ ಮಾಡಿಕೊಂಡೆ. ಬಟ್ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬೇಡ ಅನಿಸ್ತು. ಸೊ ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಬೇಕಂತ ಅಂದರೆ ನನಗೆ ಯಾವ ರೀತಿ ಮಾಡಿದೆ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಂದರೆ ತೋರಿಸ್ತೀನಿ. ಬಟ್ ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗೇ ಬಂದಿದೆ, ತುಂಬ ಚೆನ್ನಾಗೇ ಕೂತ್ಕೊಂಡಿದೆ. ಹಾಗೆ ಬನಾನಾ ಕ್ಲಿಪ್ ಹಾಕಿದ್ರೆ ಸೂಪರಾಗಿ ಕಾಣಿಸುತ್ತೆ ಹಿಂದೆ. ತುಂಬ ಇಷ್ಟ ಆಯಿತು ಸ್ಟೆಪ್ ಕಟ್ಟು. ಇದು ಫ್ರಂಟ್ ನಾನು ಯಾವಾಗಲೂ ಈ ಸೈಡ್ ಹಾಕೋದ್ರಿಂದ ಇದನ್ನು ಇಷ್ಟು ಕಟ್ ಮಾಡಿದ್ದೀನಿ. ಫಸ್ಟ್ ಒನ್ನು ಇದು ಆದಮೇಲೆ ಇಲ್ಲಿ ಎರಡೂ ಸೈಡು ತೊಗೊಂಡು ಮಾಡಿದ್ದು. ನನಗಿದು ಹೇಗೆ ಕಾಣಿಸ್ತಾ ಇದೆ ಹೇರ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಹೇರ್ ಸ್ಟೈಲ್ ಅಂದರೆ ಹೇರ್ ಕಟ್ ನನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಪ್ಲೀಸ್. ಏನು ರೆಸಿಪಿ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಕೂಡ ಇಷ್ಟ ಆಗುವಂತಹ ಪಾನಿಪುರಿಯನ್ನು ಮಾಡ್ತಾಯಿದ್ದೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಇದೆ. ಬನ್ನಿ, ಯಾವ ರೀತಿ ನಾನು ಮನೆಯಲ್ಲೇ ಪಾನಿಪುರಿನ ಮಾಡ್ತೀನಿ ಅಂತ ತಡ ಮಾಡೋದು ಬೇಡ, ರೆಸಿಪಿಯನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪಾನಿಪುರಿ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ, ನಿಂಬೆಹಣ್ಣು, ಶುಂಠಿ, ಹಾಗೆ 4 ಹಸಿರು ಮೆಣಸಿಕಾಯನ್ನು ತೊಗೊಂಡಿದ್ದೀನಿ. ಹಾಗೆ ಬಟಾಣಿಯನ್ನು ಬೇಯಿಸಿಟ್ಟಿದ್ದೀನಿ, ಹಸಿ ಬಟಾಣಿ. ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಹಾಗೆ ಪೊಟ್ಯಾಟೋನ ಕೂಡ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಈ ಎಲ್ಲ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ನಿಮಗೆ ಫಸ್ಟು ಪಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ನಾನು ಹೇಳಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ. ಹಸಿರು ಮೆಣಸಿನ್ಕಾಯಿ ನೋಡಿ ಖಾರ ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ 4 ಹಾಕ್ಕೊಳ್ಳಿ, ಸಾಕಾಗುತ್ತೆ. ಸೊ ಫಸ್ಟು ಪಾನಿಯನ್ನು ರೆಡಿ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ
ತಿಳಿಸಿ, ಓಕೆನಾ. ಈಗ ನಾನು ಪಾನಿಗೆ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಫಸ್ಟು ಗ್ರೈಂಡ್ ಮಾಡಿ ಆಮೇಲೆ ಮತ್ತೆ ನೀರು ಹಾಕಿ ಈ ರೀತಿ ನೈಸ್ ಪೇಸ್ಟ್ ಮಾಡ್ಕೊತೀನಿ. ಇದನ್ನು ನೀವು ಹಾಗೆ ಯೂಸ್ ಮಾಡಬೇಡಿ, ಇದನ್ನು ಸ್ವಲ್ಪ ಸೋಸ್ಕೊಳ್ಳಿ. ಅಂದರೆ ಆ ಒಂದು ಏನು ರುಬ್ಬಿರ್ತೀವಲ್ಲ ಆ ಒಂದು ರಸ ಎಲ್ಲ ಒಂದೆರಡು ಲೋಟ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ನೀರನ್ನು ಹಾಕಿ ಈ ರೀತಿ ಸೋಸ್ಕೊಳ್ಳಿ. ಅದಾದಮೇಲೆ ಮತ್ತೆ ಅಂದರೆ ಇದೇ ಸೊಪ್ಪನ್ನು ಒಂದು 3 ಸರಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಸೋಸ್ಕೊಂಡ್ರೆ ಅದರಲ್ಲಿರೋ ಟೇಸ್ಟು ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ನೀವು ಸೋಸಲಿಲ್ಲ ಅಂತ ಅಂದರೆ ಆ ಸೊಪ್ಪು ಮತ್ತು ಶುಂಠಿ ಇದೆಲ್ಲ ಹಾಗಾಗಿ ಬಾಯಿಗೆ ಸಿಗುತ್ತೆ, ಪಾನಿ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ನೀಟಾಗಿ ನೀರನ್ನೆಲ್ಲ ಸೋಸ್ಕೋತೀನಿ. ಸೊ ಇಲ್ಲಿಗೆ ಪಾನಿ ಏನು ನಾನು ರುಬ್ಬಿರೋ ಅಂಥದ್ದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಪಾನಿಯನ್ನು ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಹುಣಸೆ ಹಣ್ಣೇನು ಹಾಕಿದ್ನಲ್ಲ ಆವಾಗಲೇ, ಆ ಹುಣಸೆ ಹಣ್ಣಿನ ನೀರನ್ನು ಹಾಕ್ತೀನಿ. ನೀವು ನೋಡಿಬಿಟ್ಟು ಸ್ವಲ್ಪನೇ ಹುಣಸೆ ಹಣ್ಣು ಹಾಕಿ, ಏಕೆಂದರೆ ನಾನು ಇಲ್ಲೊಂದು ಅರ್ಧ ಲೆಮನ್ ಕೂಡ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ತುಂಬ ಹುಳಿ ಆಗಿಬಿಡುತ್ತೆ. ಪುದೀನ ಕೊತ್ತಂಬರಿಗಿಂತ ಸ್ವಲ್ಪ ಕಡಿಮೆ ಇರಲಿ. ಸೊ ಲೆಮನ್ ನಾನು ಆಲ್ರೆಡಿ ಒಂದು ಅರ್ಧ ಹಾಕಿದೆ, ಸೊ ಹಾಗಾಗಿ ಸ್ವಲ್ಪ ತೋರಿಸೋದಕ್ಕೆ ಅಂತ ಹಾಕಿದೆ. ಅದಾದಮೇಲೆ ಮಸಾಲಗಳನ್ನು ಹಾಕ್ಕೊಳ್ಳಿ. ನಿಮಗೆ ಚಾಟ್ ಮಸಾಲ ಸಿಗುತ್ತಲ್ಲ, ಸೊ ಎಲ್ಲ ಕೂಡ 1 ಟೀ ಸ್ಪೂನ್ ಹಾಕಿದ್ದೀನಿ. ಚಾಟ್ ಮಸಾಲ ಹಾಕ್ಕೊಳ್ಳಿ. ಹಾಗೆ ನಿಮಗೆ ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ, ಅದು ಕೂಡ ಹಾಕ್ಕೋಬೋದು, ನಾನಿಲ್ಲಿ ಯೂಸ್ ಮಾಡಿಲ್ಲ. ಹಾಗೆ ಜೀರಾ ಪೌಡರ್ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳ್ಬಿಟ್ಟು ಜೀರಾ ಪೌಡರ್ 1 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಅದಾದಮೇಲೆ ಪಾನಿಪುರಿ ಮಸಾಲ ಅಂತ ನಿಮಗೆ ಸಿಗುತ್ತೆ. ನಿಮ್ಗೆ ಇದಿಷ್ಟು ಮಾಡೋಕ್ಕಾಗಲ್ಲ ಅಂದರೆ ಪಾನಿಪುರಿ ಮಸಾಲಾನ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ, ಬಟ್ ಇದು ತುಂಬ ಟೇಸ್ಟಾಗಿರುತ್ತೆ. ನಾನು ಪಾನಿಪುರಿ ಮಸಾಲಾನ 2 ಟೀ ಸ್ಪೂನಷ್ಟು ಹಾಕೋತೀನಿ. ಬೇಕು ಅಂದರೆ ಇನ್ನೂ ಸ್ವಲ್ಪ ನಿಮಗೆ ಸ್ಪೈಸಿಯಾಗಿ ಬೇಕಂದರೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಪಾನಿ, ತುಂಬ ಸೇಫ್ ಕೂಡ, ಪುದೀನ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ. ಅದಾದಮೇಲೆ ನಾನು ನಿಮಗೆ ಇವಾಗ ಸ್ಟಫ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಾಯ್ಲ್ ಮಾಡಿಟ್ಟಿರೋ ಪೊಟ್ಯಾಟೊನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ಹೀಗೆ ಪುಡಿ ಥರ ಮಾಡಿಕೊಂಡು ಇದು ನಾನು 4ರಿಂದ 5 ಪೊಟ್ಯಾಟೊ ಏನೋ ತೊಗೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ ಅಂತಂದರೆ ನಿಮ್ಗೆ ನೋಡಿ ಮನೇಲಿ ಎಷ್ಟು ಜನ ಇದ್ದೀರಾ, ಏನು ಕ್ವಾಂಟಿಟಿಲಿ ಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರೆ ಆಗುತ್ತೆ. ಸೊ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ನನಗೆ ಈರುಳ್ಳಿದು ಅದು ಫ್ಲೇವರ್ ಇಷ್ಟ ಅಂತ. ನೀವು ಕಡಿಮೆ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಬೇಕಂದರೆ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್, ಹಾಗೆ ಇದು ಒಂದು ಸ್ವಲ್ಪ ಜೀರಾ ಪೌಡರ್, ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು. ನಿಮ್ಗೆ ಇನ್ನೂ ಸ್ಪೈಸಿಯಾಗಿ ಬೇಕಂದರೆ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಗರಂ ಮಸಾಲ ಹಾಕಿಲ್ಲ. ಹಾಗೆ ಉಪ್ಪನ್ನು ಹಾಕಿ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಉಪ್ಪು ಹಾಕಿ, ಸೊ ಇದಿಷ್ಟನ್ನ ಹಾಕಿಬಿಟ್ಟು ಇದು ಪೆಪ್ಪರ್ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆಗಳೆಲ್ಲ ಹಾಕಿದಾಗ ಒಂದು ಏನು ಪೂರಿ ಜೊತೆಗೆ ನೀವು ಕಚ್ತಿರಲ್ಲ ಆವಾಗ ಸ್ಪೈಸ್ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ನಾನು ಹಸಿ ಬಟಾಣಿ ಅದನ್ನು ಬಾಯ್ಲ್ ಮಾಡಿ ಇಟ್ಟಿದ್ದೆ, ಸೊ ಆ ಬಟಾಣಿ ಹಾಕ್ಕೊಂಡಿದ್ದೀನಿ. ಇದು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ನಮ್ಮ ಮನೇಲಿತ್ತು, ಸೊ ಹಾಗಾಗಿ ಹಾಕಿದೆ. ಮಕ್ಕಳೆಲ್ಲ ತಿಂತಾರಲ್ವ ಅಂತ ಹೇಳ್ಬಿಟ್ಟು. ನಿಮ್ಗೆ ಬಟಾಣಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಉಪ್ಪು ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಸೊ ಈ ರೀತಿ ಸ್ಟಫ್ ಕೂಡ ರೆಡಿ ಆಯಿತು. ಪೂರಿನ ಈಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಮನೆಯಲ್ಲೇ ಕೂಡ ಪೂರಿಗೆ ಹಿಟ್ಟನ್ನು ನಾದಿ ಮಾಡಬಹುದು, ಬಟ್ ನಾನಿಲ್ಲಿ ಆ ರೀತಿ ಪೂರಿಯನ್ನು ತೋರಿಸ್ತಾ ಇಲ್ಲ. ಈ ಥರ ನಿಮಗೆ ಮಾರ್ಕೆಟಲ್ಲಿ ಪೂರಿದು ಪಾಪಡ್ ಅಂತ ಸಿಗುತ್ತೆ. ಇದನ್ನು ನಾನು ಆಲ್ರೆಡಿ ಟ್ರೈ ಮಾಡಿದ್ದೆ, ಮನೇಲೂ ಕೂಡ ಪೂರಿ ಮಾಡಿದ್ದೆ. ಬಟ್ ಇವತ್ತು ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ನಿಮಗೆ ಇದು ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿ ಪೂರಿ ಉಬ್ಬುತ್ತೆ. ಇದು ತುಂಬ ಇಷ್ಟ ಆಯಿತು ನನಗೆ. ಸೊ ಈ ರೀತಿ ಸಿಕ್ಕಿದ್ರೆ ನಿಮಗೆಲ್ಲ ಕಡೆಯೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ, ತೊಗೊಂಡು ಮಾಡ್ಬೋದು. ಸೊ ಈ ರೀತಿ ಬರುತ್ತೆ. ನಾನು ಒಂದು ಆಯಿಲ್ ಬಾಯ್ಲ್ ಆಗಿದೆಯಾ ಅಂತ ನೋಡೋಕ್ಕೆ ಅಂತ ಒಂದು ಹಾಕಿದ್ದೆ. ಸೊ ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪೂರಿಯನ್ನು ಮಾಡಿಟ್ಕೊಳ್ಳಿ. ಇದೇನು ಮೆತ್ತಗಾಗೋದಿಲ್ಲ, ಹಾಗೆ ಕ್ರಿಸ್ಪಿಯಾಗೇ ಇರುತ್ತೆ. ಸೊ ಇಷ್ಟೇ ಸಿಂಪಲ್. ಸ್ಟಫು ಮತ್ತು ಪಾನಿ ಮತ್ತು ಪೂರಿ 3 ರೆಡಿ ಮಾಡಿಕೊಂಡ್ರೆ ಪಾನಿಪುರಿ ಮಾಡೋದು ತುಂಬಾ ಈಸಿ. ಸೊ ಇದೆಲ್ಲ ಆದಮೇಲೆ ನೀವು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು. ನಾನು ಒಂದು ಬೌಲ್ಗೆ ಪಾನಿಯನ್ನು ಹಾಕ್ಕೊತೀನಿ. ಹಾಗೆ ಪೂರಿ ಒಳಗಡೆ ಸ್ಟಫನ್ನು ಹಾಕಿ ಸ್ವಲ್ಪ ಆನಿಯನ್ ಮತ್ತು ಸೇವ್, ಏನಿದು ಸೇವ್ ಇಟ್ಟಿದ್ದೀನಲ್ಲ ಅದನ್ನು ಫಿಲ್ ಮಾಡ್ತೀನಿ. ಅದ್ರ ಜೊತೆಗೆ ಅದ್ರ ಮೇಲೆ ಪಾನಿಯನ್ನು ಹಾಕ್ಕೊಂಡು ನೀವು ತಿನ್ನೋದು ಅಷ್ಟೇ.
ತುಂಬ ಚೆನ್ನಾಗಿತ್ತು ಟೇಸ್ಟು. ಟ್ರೈ ಮಾಡಿ ಮನೆಯಲ್ಲಿ, ಹೊರಗಡೆ ಹೋಗೋದಕ್ಕಿಂತ ಇದು ಬೆಟರ್ ಅಂತ ನನಗೆ ಅನ್ನಿಸ್ತು. ಸೊ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಕೂಡ ತಲುಪೋ ಹಾಗೆ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ಸಪೋರ್ಟ್ಗೆ ನನ್ನ ಧನ್ಯವಾದಗಳು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ನಾ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇದು ನನ್ನ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ, ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಫ್ರೆಂಡ್ಸ್, ಫೈನಲಿ ಪಾನಿಪುರಿ ರೆಡಿ. ನನ್ನ ಮಗಳು ಕೂಡ ವೆಯ್ಟ್ ಮಾಡ್ತಿದ್ದಾಳೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಪಾನಿನೂ ಚೆನ್ನಾಗಿದೆ, ಸ್ವಲ್ಪ ಸ್ಪೈಸಿಯಾಗೇ ಮಾಡಿದ್ದೀನಿ. ಈಗ ಇದಕ್ಕೆ ಪಾನಿಯನ್ನು ಹಾಕೋಣ. ಸ್ವಲ್ಪ ಚೆನ್ನಾಗಿ, ನಾನು ಸ್ಟಫು ಜಾಸ್ತಿ ಹಾಕಿದ್ದೀನಿ, ನನಗೆ ಜಾಸ್ತಿ ಇರಬೇಕು ಆ ಥರ. ಡಿಪ್ ಮಾಡಿಕೊಂಡ್ರೂ ಆಗುತ್ತೆ. ಸಖತ್ತಾಗಿದೆ. ಚೆನ್ನಾಗಿದೆ ಚಿನ್ನ? ಖಾರವಾಗಿದೆಯಾ? ನನ್ನ ಮಗಳು ಪಾನಿಪುರಿ ಚಾಲೆಂಜ್ ಮಾಡೋಣ ಅಂತಿದ್ದಾಳೆ. ಅವಳು ಒಂದು ಪಾನಿನ 2 ಸರಿ ತಿಂತಾಳೆ, ಅರ್ಧ ಮಾಡಿಕೊಂಡು. ಇಲ್ಲಿ ಪಾನಿ ಎಲ್ಲ ಚೆನ್ನಾಗಿ ಬಂದಿದೆ. ಲೈಟ್ ಅಂದರೆ ತಿನ್ಬೇಕಾದ್ರೆ ಗೊತ್ತಾಗ, ತಿಂದಾದ್ಮೇಲೆ ಸ್ವಲ್ಪ ಖಾರ ಅನಿಸುತ್ತೆ. ನಾನು ಸ್ವಲ್ಪ ಪೊಟ್ಯಾಟೊ ಸ್ಟಫು ಜಾಸ್ತಿ ಹಾಕಿದ್ದೀನಿ, ಲೈಕ್ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಂ, ಏನಿದೆ, ಎಷ್ಟು ಬೇಗ ಖಾಲಿ ಆಗೋಯ್ತು ನೋಡಿ 6 ಪೀಸು. ಸ್ಪೈಸ್ ಎಲ್ಲ ಸಕ್ಕತ್ತಾಗಿದೆ. ನನ್ನ ಮಗಳು ಚಾಲೆಂಜ್ ಮಾಡಬೇಕಂತೆ, ಒಂದು ಪಾನಿನ 2 ಸರಿ ಬೈಟ್ ಮಾಡ್ಕೊಂಡು ತಿನ್ನೋಲ್ಲ. ನಾನು ಒಂದೊಂದು ಸರಿ ಒಂದೊಂದು ಪಾನಿ ತಿಂದ್ಬಿಡ್ತೀನಿ. ಸಕ್ಕತ್ತಾಗಿದೆ ಮಾತ್ರ, ಸೂಪರಾಗಿ ಬಂದಿದೆ. ಟ್ರೈ ಮಾಡಿ. 6 ಪೀಸ್ ಎಲ್ಲ ಸಾಲೋದೇ ಇಲ್ಲ ಇವಾಗ. ಅಂದರೆ ಬಾಯಿ ರುಚಿ ಬಂತಲ್ಲ, ಇವಾಗ ಮತ್ತೆ ಇನ್ನೊಂದು 6 ತಿನ್ನೋಣ ಅನಿಸ್ತಾ ಇದೆ. ನನ್ನ ಹಸ್ಬೆಂಡ್ ಬಂದಮೇಲೆ ಒಂದು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಪಾನಿಪುರಿ ಚಾಲೆಂಜ್. ನನ್ನ ಮಗಳು ಕಾಯ್ತಾ ಇದ್ದಾಳೆ. ಪಾನಿ ಹೆಂಗೆ ಗೊತ್ತಾ, ತಿನ್ಬೇಕಾದ್ರೆ ಖಾರ ಇರೋಲ್ಲ, ತಿಂದಾದ್ಮೇಲೆ ಸ್ವಲ್ಪ ನನಗೆ ಖಾರ ಹೊಡಿಯುತ್ತೆ. ಹುಳಿ ಖಾರ ಸಕ್ಕತ್ತಾಗಿದೆ. ನೀವು ಮಾಡ್ಕೊತೀನಿ, ಸಖತ್ತಾಗಿದೆ, ಸಖತ್ತಾಗಿ ಬಂದಿದೆ ಮಾತ್ರ. ನಾನು ಮಸಾಲೆ ಪುರಿ ಮಾಡಿದ್ದೆ, ಪೂರಿ ಕೂಡ ಮನೇಲೇ ಮಾಡ್ತಿದ್ದೆ ನಾನು. ಈ ಸರಿ ಶಾಪಲ್ಲಿ ಇದೆ, ನೋಡು ಹೇಗಿದೆ ಅಂತ ನನ್ನ ಹಸ್ಬೆಂಡ್ ಕೊಟ್ಟರು. ಸೊ ಹಾಗಾಗಿ ಟ್ರೈ ಮಾಡಿದೆ. ಪೂರಿನೂ ಸಖತ್ತಾಗಿದೆ. ಆ್ಯಕ್ಚುಲಿ ಪೂರಿ ಆಚೆ ತರಕ್ಕೆ ಭಯ ನನಗೆ, ಹೇಗೆ ಮಾಡಿರ್ತಾರೋ ಅಂತ. ಬಟ್ ಇದು ತುಂಬ ಚೆನ್ನಾಗಿತ್ತು. ಇನ್ನೊಂದು ರೌಂಡು ರೆಡಿ ಮಾಡಿಕೊಂಡು ತಿಂತೀನಿ. ಇರು, ಟೈಮಿಂಗ್ಸ್ ಎಲ್ಲಿ ಹೆಂಗೆ ನೋಡ್ಕೊಳ್ಳೋದು? ಫೋನ್ ತಗೊಂಡಿದ್ದೆಲ್ಲ ಹಂಗೆ 1 2 3 ಸಲ ಬಿಡು. ಆಯಿತು ಇರು. ಇವತ್ತು ನಾನು ಪಾನಿಪುರಿ ಎಷ್ಟಿದೆ, 15 ಪಾನಿಪುರಿ ಇದೆ. ಸೊ ನಾನು ಮನೆಯವರಿಬ್ಬರು ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀವಿ, ಯಾರು ಬೇಗ ಪಾನಿಪುರಿ ಖಾಲಿ ಮಾಡ್ತಾರೆ ಅಂತ. ಸೊ ಇದು ನನ್ನ ಪ್ಲೇಟು, ಈಗ ಅವ್ರದ್ದು ಇದು ಇನ್ನು ಓಕೆನಾ. ಇವಾಗ ಸೊ ಸ್ಟಾರ್ಟ್ ಮಾಡ್ತೀನಿ. ಟೈಮಿಂಗ್ಸ್ ಏನು ಇಟ್ಟಿಲ್ಲ, ಜಸ್ಟ್ ಹಾಗೆ ಫಸ್ಟ್ ಯಾರು ಖಾಲಿ ಮಾಡ್ತಾರೋ ಅವರು ವಿನ್ನರ್. ಚಾಲೆಂಜಲ್ಲಿ ವಿನ್ನರ್ ಏನು ಕೊಡ್ತೀರಾ? ಏನಾದರೂ ಬೆಟ್ಟಿ ಇಡು. ಏನಿಲ್ಲ, ಫ್ರೀನಾ? ನಾನು ಪಾನಿಪುರಿ ಮಾಡ್ಕೊಟ್ಟಿದ್ದೀನಲ್ಲ. ನಾನು ತಿಂದಾಗ್ತೀನಿ. ಹೌದಾ? ಸೊ ಅವರಂತೂ ರೆಡಿಯಾಗಿ ಕಾಯ್ತಾ ಇದ್ದಾರೆ, ಫಸ್ಟ್ ಯಾರು ತಿಂತೀವಿ ಅಂತ. ಟೋಟಲ್ 15 ಇದೆ. ಸೊ ಬೇಗ ತಿಂದವರು ವಿನ್ನರು. ಓಕೆನಾ? ಹಾಂ, ರೆಡಿನಾ? ರೆಡಿ ಮಾಡೋಣ. ನನ್ನ ಮಗಳು ಇವಾಗ ಅಂಪೈರು, ಅವರೇ ಏನು ಇದು ಒಂದು ಗೇಮ್ನ ಇನ್ಚಾರ್ಜು. ಸೊ ಯಾರು ವಿನ್ನರು, ಯಾರು ಕರೆಕ್ಟಾಗಿ ತಿಂದರು ಅಂತೆಲ್ಲ ನನ್ನ ಮಗಳು ಹೇಳ್ತಾಳೆ. ರೆಡಿ ನಾವು? ನೀನು ಹೇಳು. 1 2 3 ಗೋ.
ಒಂದು 2 3 4 5 6 7 8 9 10 15 ಡ್ಯಾಡಿ ನೀನು ಮಮ್ಮಿ 11 ನಿಂದೆ ಎಷ್ಟೈತೆ 5 6 7 8 9 10 10 ಇದೆ ಮಮ್ಮಿ 11 ಡ್ಯಾಡಿ 10 1 2 3 4 5 6 7 8 9 ಮಮ್ಮಿ ಬೇಗ ಬೇಗ ನಿಂಗೆ ಎಷ್ಟಿದೆ ನಾನು 1 2 3 4 5 6 7 8 9 ಇಬ್ರದ್ದು ಈಕ್ವಲ್ ಇಬ್ರದ್ದು ಈಕ್ವಲ್ 9 ಪೊಟ್ಯಾಟೊ ಜಾಸ್ತಿ ಆಗ್ಬಿಟ್ಟಿರೋ 1 2 3 4 5 6 7 8 1 2 3 4 5 6 7 8 1 2 3 4 5 6 7 1 2 3 4 5 ತಿಂತೀನಿ ನೀನು ತಗೊಂಡು ಬಣ್ಣ ಮಮ್ಮಿಗೆ ಅಂತ ಯಾರು ನಾನು ಆಗ ತಿನ್ಬಿಟ್ಟಿದ್ದೀನಿ ಒಂದು 5 3 4 5 6 7 1 2 3 ಡ್ಯಾಡಿ 2 ಇವಾಗ 1 2 3 4 5 6 ಸೊ ಗೊತ್ತಾಯ್ತಾ ಇವರೇನ ಡ್ಯಾಡಿ ಯೋಚನೆ ಮಾಡಬಾರ್ದು ಒಂದಿದ್ದು ಮನಿಕೊಂಡ್ಬಿಟ್ರ ಮಮ್ಮಿ ಇನ್ನೂ ಲೇಟ್ ಮಾಡಿಲ್ಲ ಅಂದ್ರೆ ನೀನು ಔಟಾಗಿ ಹೋಗ್ತೀಯ ನೀನು ಅದೇನು ಮಮ್ಮಿ ನೀನು ಕೂಡ ತಿನ್ನಕ್ಕ ನಾನೇ ಗೆಲ್ತೀನಿ ಅಂದ್ಕೊಂಡಿದ್ದೆ ಹಾಗಾಗಿ ಯಪ್ಪ ಎರಡು ಇನ್ನೂ 6 ಹಂಗೆ ಉಳ್ಕೊಂಡಿದೆ ಮಮ್ಮಿ ಡ್ಯಾಡಿ ವಿನ್ನ ಮಿಕ್ಕಿ ನನ್ನ ಮಗಳು ಕೊಡ್ತಾ ಇದ್ದೀನಿ ನಾನು ಸೋಲ್ತೀನಿ ಅನ್ಕೊಂಡಿರಲಿಲ್ಲ ಇವಾಗ ನಿಂಗೆ ಏನೂ ಇಲ್ಲ ನೀನು ಕೇಳ್ದಲ್ಲ ಸೊ ಡ್ಯಾಡಿ ವಿನ್ನರ್ ಇಸ್ ಇವರು ಔಟರ್ ಈಸ್ ಮಮ್ಮಿ ಲೂಸರ್ ಇಸ್ ಮೀ 6 ಉಳಿದಿದೆ 15 1 2 5 ನಿಮಿಷ ಸಹ ಆಗಿಲ್ಲ ಇನ್ನು ಸ್ಟಾರ್ಟ್ ಮಾಡಿ 5 ಮಿನಿಟ್ಸ್ ಕೂಡ ಆಗಿಲ್ಲ 5 ನಿಮಿಷ 15 ಪಾನಿಪುರಿ ಕೊಟ್ಟಿದ್ದಾರೆ ಪಾನಿ ಖಾರ ಅನಿಸ್ತಾರೆ ಏನೇ ಆಗಲಿ ಪಾನಿಪುರಿ ಹಂಗೆ ತಿನ್ನಬಾರ್ದು ನಿಧಾನಕ್ಕೆ ತಿನ್ನಬೇಕು ಅವಾಗಲೇ ಮಜಾ ಇದು ಹಾಕ್ಕೊಂಡು ಪಾನಿ ಜಾಸ್ತಿ ಹಾಕ್ಬೇಕು ಇದು ಹಾಕಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಒಂದು ರೆಸಿಪಿ ಜೊತೆ ಹಾಗೆ ಸುಮ್ಮನೆ ಸಿಂಪಲಾಗಿ ಒಂದು ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆದ ತಕ್ಷಣ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮಿಸ್ ಮಾಡ್ದಲ್ಲೇ ನೀವು ವಾಚ್ ಮಾಡ್ಬೋದು ಹಾಗೆ ನನ್ನ ವಿಡಿಯೋ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಪ್ಲೀಸ್ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್